ಈಗ ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲಿ ಯಾವುದೂ ಇಲ್ಲ. ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ. ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಗೋಲಿಬಾರ್ ಮಾಡಿದ್ರು, ಜ್ಞಾಪಕ ಇದೆಯಾ? ಗೊಬ್ಬರಕ್ಕೋಸ್ಕರ. ಅದಾದ್ಮೇಲೂ ಕೂಡ ರೈತರ ಸಾಲ ಮನ್ನಾ ಮಾಡಲಿಲ್ಲ ಅವರು. ಆಮೇಲೆ 2008ರಲ್ಲಿ ಮ್ಯಾನಿಫೆಸ್ಟೋದಲ್ಲಿ, ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ತೆಗಿದ್ರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ನಮ್ಮ ತಿಮ್ಮಾಪುರ ಯಾರೋ ಒಬ್ರು ಸದಸ್ಯರು, ಕಾಂಗ್ರೆಸ್ ಸದಸ್ಯರಾಗ, ಅವರು ಆಗ ವಿಧಾನ ಪರಿಷತ್ತಲ್ಲಿ ಇದ್ದಿರುತ್ತೆ. ಆಗ ಕೇಳಿದಾಗ ರೈತರ ಸಾಲ ಮನ್ನಾ ಮಾಡಿ ಅಂತ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಜ್ಞಾಪಕ ಇದೆ ನಿಮ್ಗೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದ್ರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ಉತ್ತರ ಕೊಡುವಾಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಹಿಂದೆ 2 ಬಾರಿ 2008ರಿಂದ 13, 19ರಿಂದ 23ವರೆಗೂ ಇದ್ದಂತ 9 ವರ್ಷಗಳ ಅವಧಿಯಲ್ಲಿ ಸಮ್ಮಿಶ್ರ ಸರ್ಕಾರ ಸೇರಿಸಿದ್ರೆ 10 ವರ್ಷ ಆಗುತ್ತೆ. ಇವರು ಯಾವತ್ತೂ ಕೂಡ ರೈತರ ಪರ ನಿರ್ಣಯಗಳು ತಗೊಳ್ಳೇ ಇಲ್ಲ. ರೈತರ ಪರವಾಗಿ ನಿರ್ಣಯಗಳನ್ನ ತಗೊಂಡಿದ್ದು ನಾವು. ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ಸಕ್ಕರೆ ಬೆಲೆ ನಿಗದಿ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಡೋದು ಯಾರು? ಕೇಂದ್ರ ಸರ್ಕಾರ. ಮೊಲಾಸಿಸ್ ನ ಕಂಟ್ರೋಲ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಆದ್ರೆ ಜವಾಬ್ದಾರಿ ಮಾತ್ರ ನಮ್ಮ ಮೇಲೆ ಹಾಕ್ತಾರೆ. ಅವ್ರ ಜವಾಬ್ದಾರಿನೂ ನಮ್ಮ ಮೇಲೆ ಹಾಕ್ತಾರೆ. ಅವ್ರು ಏನೇ ಹೇಳ್ಕೊಂಡ್ರು ಕೂಡ ನಮ್ಮ ಪಕ್ಷ ಕಬ್ಬಿನ ವಿಚಾರವಾಗಿರ್ಬೋದು ಅಥವಾ ಮೆಕ್ಕೆಜೋಳದ ವಿಚಾರದಲ್ಲಿ ಸಮರ್ಥವಾಗಿ ನಮ್ಮ ಸರ್ಕಾರ ನಿಭಾಯಿಸಿದೆ. ಸರ್, ಈಗ ಸರ್ಕಾರದಲ್ಲಿ 5 ವರ್ಷ ಯಾರು ಸಿಎಂ ಆಗ್ತಾರೆ? ಯತೀಂದ್ರ ಅವರು 5 ವರ್ಷ ನಮ್ಮ ತಂದೆಯವರೇ ಸಿಎಂ ಅಂತ ಹೇಳಿಕೆ ನೀಡಿದ್ದಾರೆ. ನಾನು ನೋಡಿದೆ, ಈಗ ಅಲ್ಲಿ ಹೊರಗಡೆ ಕೂತಿದ್ದಾಗ ಟಿವಿನಲ್ಲಿ ಬರ್ತಾ ಇತ್ತಪ್ಪ. ನೀನ್ ಯತೀಂದ್ರ ಅವರು ಬರ್ತಾರಲ್ಲ, ವಿಧಾನ ಪರಿಷತ್ ಸದಸ್ಯರಲ್ವಾ, ನೀವು ಅವ್ರನ್ನೇ ಕೇಳ್ತೀವಿ. ಅಲ್ಲ ಸರ್, ಮುಂದುವರಿತಾರ ಅಂತ. ಈಗ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯವನ್ನು ಮಾತಾಡಬಾರದು ಅಂತ ಹೇಳಿ ಸ್ವತಃ ಸಿಎಂ DCM ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ಬಿಡಿ. ಹೈಕಮಾಂಡ್ ಅಂತ ಹೇಳ್ತಿದ್ವಿ. ಇಲ್ಲಿ ಈ ತರ ಮಾತಾಡೋದ್ರಿಂದ ಈಗ ಯಾಕೆ ಸುಮ್ನೆ ಇದ್ದವ್ರಿಗೆಲ್ಲ ನೀವೇ ಜಾಸ್ತಿ ಮಾಡೋದು. ಈ ಮಾಧ್ಯಮಗಳಿದ್ದೀರಲ್ಲ, ನಿಮ್ಮಿಂದಾನೇ ಸುಮ್ಮನೆ ಪ್ರಾಬ್ಲಮ್ ಜಾಸ್ತಿ. ಅವ್ರಿಗೇನು ಕಾನೂನು ಇಲ್ವಾ? ಏನ್ ಸಿಎಂ ಅವ್ರ ಮಗ ಅಂತ ಹೇಳಿ ಏನಾದ್ರು ರಿಲ್ಯಾಕ್ಸೇಷನ್ ಇದೆಯಾ? ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು.